ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೃಹಿಣಿಯ ಕಲೆಯ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ತಿಳ್ಕೊತೀನಿ. ನಾನಿವತ್ತು ಸ್ಯಾರಿಗೆ ಫಾಲ್ ಹಾಕೋದು, ದಿನಕ್ಕೆ ಒಂದು 10ರಿಂದ ಒಂದು 12 ಫಾಲ್ ಈಸಿಯಾಗಿ ಸುಲಭವಾಗಿ ಮನೆಯಲ್ಲಿ ಫಾಲ್ ಹಾಕ್ಬೋದು. ಅದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನನಗೆ ಸ್ವಲ್ಪ ಟೀ ಬೇಕು. ನಾನು ಟೈಲರಿಂಗ್ ಬಟ್ಟೆ ಹೊಲಿಬೇಕಾದ್ರೆ ನಾನು ಸ್ವಲ್ಪ ಟೀ ಕುಡಿದೋ ಅಭ್ಯಾಸ, ಹಾಗಾಗಿ ನನಗೆ ಟೀ ಇರಲೇಬೇಕು. ಟೀ ಕುಡ್ದಾದ್ಮೇಲೆ ಒಂದು ಫಾಲ್ ಕೆಳಗಡೆ ಬಿದ್ದೋಗಿತ್ತು. ನಾನು ಮೇಲೆ ಹಾಕಿದೆ, ಅದು ಗಾಳಿಗೆ ತೂರ್ಕೊಂಡು ಕೆಳಗಡೆ ಬಿದ್ದೋಗಿತ್ತು. ಅದನ್ನು ಎತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಹಾಗೆ ನಾನೊಂದು ಚಿಕ್ಕ ಗಿಡ ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ. ನಿಮಗೇನು ಬೇಜಾರಿಲ್ಲ ಅಂದರೆ ನೋಡಿ. ಒಂದೆರಡು ಗಿಡ ಹಾಕಿದ್ದೀನಿ ಅಷ್ಟೇ. ಈಗ ಫಾಲೆಲ್ಲ ನಾನು ಲೈನಿಂಗು ಫಾಲ್ನೆಲ್ಲ ನೀರಿಗೆ ಚೆನ್ನಾಗಿ ನೆನೆ ಹಾಕ್ಬಿಟ್ಟೆ, ಒಣಗಾಕ್ಬಿಟ್ಟು ಆ ನಂತರ ನಾನು ಐರನ್ ಮಾಡ್ತೀನಿ. ಯಾಕಂದರೆ ಅದು ಸಿಂಕ್ ಆಗೋದೆಲ್ಲ ತಪ್ಪುತ್ತೆ ಅಂತ. ಫಾಲ್ ಡೈರೆಕ್ಟಾಗಿ ಹಾಕಿದ್ರೆ ಸ್ಯಾರಿ ನೀರಿಗೆ ಹಾಕಿದಾಗ ಸಿಂಕ್ ಆಗುತ್ತೆ, ಒಂಥರ ನುಲ್ಗೆ ಬಲ್ಗೆ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಫಾಲ್ನೂ ಅಷ್ಟೇ ಲೈನಿಂಗು ಅಷ್ಟೇ ನೀರಿಗೆ ಹಾಕ್ಬಿಟ್ಟು, ನನಗೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ, ವೇಸ್ಟ್ ಆದರೂ ಪರವಾಗಿಲ್ಲ, ಒಂದು ನೀಟಾಗಿರಬೇಕು ಒಂದು ಕೆಲಸ ಅಂತ ಅಂದಮೇಲೆ ಒಂದು ನೀಟಾಗಿರಬೇಕು ಅಂತ ಅಂದ್ಬಿಟ್ಟು ನಾನು ನೀರಿಗೆ ಹಾಕ್ಬಿಟ್ಟೇ ಐರನ್ ಮಾಡಿ ಆ ನಂತರ ನಾನು ಫಾಲ್ ಹಾಕ್ತೀನಿ. ನೋಡಿ ಇಲ್ಲಿ ಈ ಥರ. ಅದರಲ್ಲಿ ಏನೇ ರಿಂಕಲ್ಸ್ ಇದ್ರೂ ಐರನ್ ಮಾಡಬೇಕಾದ್ರೆ ನಾವು ಸರಿ ಮಾಡ್ಕೊಬೇಕು. ಸರಿ ಮಾಡಿಕೊಂಡು ಎಲ್ಲನೂ ಐರನ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾನು ಲೈನಿಂಗು ಐರನ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟಿಂಗ್ ಮಾಡಬೇಕು, ನಾಳೆ ಬ್ಲೌಸೆಲ್ಲ ಕಟಿಂಗ್ ಇದೆ. ಹಾಗಾಗಿ ಎಲ್ಲ ಒಂದೇ ಸಲ ನಾನು ನೀರಿಗೆ ಹಾಕಿ ನೆನೆ ಹಾಕೋದು ಅಂದರೆ ಅದು ನೀರೆಲ್ಲ ಎಳ್ಕೊಳ್ಳೋದು ಅಷ್ಟೇ. ಆ ಬಟ್ಟೆ ನೀರೆಲ್ಲ ಎಳ್ಕೊಂಡ್ರೆ ಸ್ವಲ್ಪ ತೆಳುಗಿರೋದೆಲ್ಲ ಮಂದ ಆಗುತ್ತೆ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಚೆನ್ನಾಗಿ ನೆನೆ ಹಾಕಬೇಕು ಅಂತ ಏನಿಲ್ಲ. ಈಗೆಲ್ಲ ಐರನ್ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೆಣ್ಮಕ್ಳು ಮನೇಲಿ ಕೂತ್ಕೊಂಡೇ ಒಂದೆರಡು ಟೈಲರ್ ಅಂಗಡಿ ಇಟ್ಕೊಂಡ್ರೆ ನಾವು ಫಾಲ್ ಹಾಕೊಡೋಕ್ಕೆ ಒಂದು 80 ರೂಪಾಯಿ ಕೊಡ್ತಾರೆ. ಮಿನಿಮಮ್ ಅಂದರೂ 80 ರೂಪಾಯಿ ಒಂದು ಸ್ಯಾರಿಗೆ ಫಾಲ್ ಹಾಕೋಕ್ಕೆ. ಫಾಲ್ ನಮ್ಮದೇ ಆದರೆ, ಫಾಲ್ ಅವರೇ ಕೊಟ್ಟರೆ ಮೋಸ್ಟ್ಲಿ 50 ರೂಪಾಯಿ ಕೊಡ್ಬೋದು ಅಂದ್ಕೊಂಡಿದ್ದೀನಿ. ಒಂದು 10 ಸೀರೆಗೆ ಹಾಕಿದ್ರೂ ಎಷ್ಟಾಯಿತು? 50 ರೂಪಾಯಿ. ನನಗೆ ಲೆಕ್ಕ ಹಾಕ್ಕೊಳ್ಳಿ. ಮನೇಲಿ ಕೂತ್ಕೊಂಡೇ ಆರಾಮಾಗಿ ಒಂದು 400-500 ದಿನಕ್ಕೆ ಸಂಪಾದನೆ ಮಾಡ್ಬೋದು. ಬ್ಲೌಸೇ ಹೊಲಿಬೇಕು ಅಂತಲೂ ಏನಿಲ್ಲ, ಫಾಲ್ ಹಾಕ್ಬೋದು. ನಾನು ನೆನ್ನೆ ಹೇಳ್ದಾಗೇ ಉಕ್ಸ್ ಹಾಕ್ಬೋದು. ಉಕ್ಸ್ ಹಾಕೋಕ್ಕೆಲ್ಲ 10 ರೂಪಾಯಿ, ಒಂದು ಬ್ಲೌಸ್ಗೆ 10ರಿಂದ 15 ರೂಪಾಯಿ. ಆರಾಮಾಗೆ ಮನೆಯಲ್ಲೇ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಹೆಣ್ಮಕ್ಳಿಗೆ ಈ ಥರ ಒಂದೆರಡು ಟಿಪ್ಸ್ ಅಷ್ಟೇ ನಾನು ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಅಂಗಡಿಗಳ ಹತ್ರ ಹೋಗಿ ಚೆನ್ನಾಗಿ ನಡೀತಾ ಇರುತ್ತೆ ನೋಡಿ ಟೌನ್ಗಳಲ್ಲಿ ಅಥವಾ ಮನೆಗಳಲ್ಲೇ ಹೊಲಿತಾರಲ್ಲ, ಅವ್ರ ಹತ್ರ ಆದರೂ ಅಷ್ಟೇ ಕೇಳಿ, ನಾನು ಫಾಲ್ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಮಿಷಿನ್ ಇದ್ದರೆ ಆರಾಮಾಗಿ ನೀವು ಫಾಲು ಮತ್ತು ಈ ಉಕ್ಸು ಎಲ್ಲ ಹಾಕ್ಕೊಡ್ಬೋದು. ಆ ಥರ ನಾವೇ ಕೇಳಿ ಕೆಲಸನ ಪಡ್ಕೊಬೇಕು. ಅವರಾಗಿದ್ದವರೇ ನಮಗೆ ತಂದು ಮನೆ ಹತ್ರ ಕೊಡಲ್ಲ, ನಾವೇ ಹೋಗಿ ಕೇಳಬೇಕು ಕೊಡಿ ಅಂತ ಅಂದ್ಬಿಟ್ಟು. 1 ಸಲ 2 ಸಲ ನಂಬಿಕೆ ಉಳಿಸ್ಕೊಂಡ್ರೆ ಅವರೇ ನಮ್ಮನ್ನು ಕರೆದು ಕೊಡ್ತಾರೆ. ಆ ಥರ ನೋಡಿ. ಈಗ ಫಾಲೆಲ್ಲ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು ಸೀರೆ ನನ್ನ 10 ನಿಮಿಷದಲ್ಲಿ, ಮಿನಿಮಮ್ 10 ನಿಮಿಷದಲ್ಲಿ ಒಂದು ಸ್ಯಾರಿಗೆ ಫಾಲ್ ಖಂಡಿತವಾಗ್ಲೂ ಹಾಕ್ಬೋದು. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಎಷ್ಟು ಫಾಲ್ ಸಿಗುತ್ತೆ ಅಂದರೆ ಒಂದು 20 ಫಾಲ್ ಆದರೂ ನಾವು ದಿನಕ್ಕೆ ಖಂಡಿತವಾಗ್ಲೂ ಹಾಕ್ಬೋದು. ನನ್ನ ಪ್ರಕಾರ ನಾವು ಬ್ಲೌಸ್ ಹೊಲಿತೀವಿ, ಸ್ಯಾರಿ ಮತ್ತು ಉಕ್ಸ್ ಹಾಕೋದಾಗಲಿ ಫಾಲ್ ಹಾಕೋದಾಗಲಿ ನಾವು ಮಾಡ್ತೀವಲ್ಲ, ಹಾಗಾಗಿ ನಮಗೆಲ್ಲ ಕೆಲಸನೂ ಮಿಕ್ಸ್ ಆಗಿರುತ್ತೆ. ಬ್ಲೌಸ್ ಹೊಲಿಯೋಕ್ಕೆ ಬರೋಲ್ಲ, ಇನ್ನೇನು ನನಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದಾಗ ಈ ಥರ ಮುಂದೆನೂ ನಾವು ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡ್ಕೊಂಡು ಹಿಂಗೆ ಸ್ಟ್ರೈಟಾಗಿ ಸೀರೆ ಅಂಚು ಮತ್ತು ಫಾಲು ಎರಡನ್ನೂ ಸರಿಯಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಹೊಲಿಗೆ ಹಾಕಬೇಕು. ರಿಂಕಲ್ಸ್ ಬರಬಾರ್ದು. ಮೊದಲೇ ಸ್ಯಾರಿ ಇದು ಫಾಲು, ಹಾಗಾಗಿ ನಾವು ಉಟ್ಕೊಂಡಾಗ ನೀಟಾಗಿ ಕಾಣಬೇಕದು. ಆ ಥರ ನಾವು ಸ್ಯಾರಿಗೆ ಫಾಲ್ ಹಾಕಬೇಕು. ಸ್ಟ್ರೈಟಾಗೆ ಬರಬೇಕು. ಮತ್ತು ಒಂದೊಂದು ಸ್ಯಾರಿ ಸ್ವಲ್ಪ ಅಂದರೆ ಎಳ್ದಂಗೆ ಇರುತ್ತಲ್ಲ, ಆ ಸ್ಯಾರಿಲಿ ಸ್ವಲ್ಪ ರಿಂಕಲ್ಸ್ ಬರುತ್ತೆ. ಆಗ ನಾವು ಫಾಲ್ಗೋ ಅಥವಾ ಸ್ಯಾರಿಗೋ ಮಧ್ಯೆ 1-2 ಫಿಲ್ಟ್ ಕೊಟ್ಟರೆ ನೀಟಾಗಿ ಪರ್ಫೆಕ್ಟಾಗಿ ಫಾಲ್ ಬರುತ್ತೆ. ನೋಡಿ ಇಲ್ಲಿ ಈ ಥರ ಕೊನೆಯಲ್ಲಿ ಸ್ಯಾರಿ
ಅಂಚನ್ನು ಸ್ವಲ್ಪ ಜಾಗ ಬಿಡಬೇಕು ಅಷ್ಟೇ, ಜಾಸ್ತಿ ಬಿಡಬಾರ್ದು. 1 ದಾರ 2 ದಾರದಷ್ಟು ಜಾಗ ಬಿಟ್ಟು ಫಾಲ್ ಅದ್ರ ಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಹೊಲಿಗೆ ಹಾಕೋಬೇಕು. ಕೊನೆಯಲ್ಲಿ ನೀಟಾಗೆ ಸ್ಯಾರಿನ ಕರೆಕ್ಟಾಗಿ ನೇರವಾಗಿಯೇ ನಾವು ತಿರುಗಿಸ್ಕೊಬೇಕು. ನೇರವಾಗಿ ತಿರುಗಿಸ್ಕೊಂಡಿಲ್ಲ ಅಂದರೆ ನಾವು ಫಾಲು ಕರೆಕ್ಟಾಗಿ ಬರಲ್ಲ. ಇದು ತಲೆಯಲ್ಲಿರಲಿ. ಕೊನೆಯಲ್ಲಿ ಹೊಲಿಗೆ ಹಾಕಬೇಕಾದ್ರೆ ಈ ಥರ ಸ್ಯಾರಿನ ನೇರವಾಗಿ ಇಟ್ಕೊಂಡು ಹೊಲಿಗೆ ಹಾಕ್ಕೊಬೇಕು. ಆನಂತರ ಈ ಸ್ಯಾರಿ ತುದಿನೆಲ್ಲ ತೆಗೆದು ಮಿಷಿನಿಂದ ಈ ಕಡೆ ಹಾಕಿದ್ರೆ ನೀಟಾಗೆ ನಾವು ಫಾಲ್ ಹಾಕ್ಕೋಬೋದು. ನೋಡಿ ಈ ಥರ ಸ್ಟ್ಯಾಂಡ್ ತೆಗೆದು ಸ್ಯಾರಿನ ಫ್ರೀ ಬಿಡಬೇಕು. ಈ ಕಡೆ ಮಿಷಿನ್ ಮುಂದೆ ನಾವು ಫ್ರೀ ಬಿಡಬೇಕು ಸ್ಯಾರಿನೆಲ್ಲ ಪೂರ್ತಿ. ಈಗ ಒಂದು ಕೈನಲ್ಲಿ ಫಾಲ್ ಇಟ್ಕೊಂಡು, ಅಂದರೆ ಟೈಟಾಗಿ ಇಟ್ಕೊಳ್ಳೋದಲ್ಲ, ಲೂಸಾಗಿ ಇಟ್ಕೊಂಡು ಒಂದು ಕೈನಲ್ಲಿ ಸ್ಯಾರಿನ ಸರಿ ಮಾಡಿಕೊಂಡು ನಿಧಾನ ಆದರೂ ಪರವಾಗಿಲ್ಲ, ನಿಮಗೆ ಒಂದು 5 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಈ ಥರ ಫಾಲ್ ಹಾಕ್ಕೊಂಡೋಗಿ ಅಲ್ಲಿ 2 ಕೈನೂ ಕೆಲಸ ಮಾಡಬೇಕು. ಒಂದು ಫಾಲ್ ಮೇಲೆ ಗಮನ ಇರಬೇಕು, ಒಂದು ಸ್ಯಾರಿ ಮೇಲೆ ಗಮನ ಇರಬೇಕು. ಆಗ ಕೆಲಸ ಚೆನ್ನಾಗಿ ಬರುತ್ತೆ. ಹೀಗೆ ಒಂದು ಸ್ಟ್ರೈಟಾಗೆ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ಫಾಲ್ ಹಾಕೋದು ಒಂದು 10 ನಿಮಿಷದಲ್ಲಿ ಸ್ಯಾರಿಗೆ ಫಾಲ್ ಹಾಕ್ಬೋದು. ಈ ಥರ ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಏನಾದರೂ ಕೆಲಸನ ಹುಡುಕಿ ಕೆಲಸ ಮಾಡಿದ್ರೆ ಹಣನ ಸೇವ್ ಮಾಡ್ಬೋದು. ಆ ಉದ್ದೇಶ ನಂದು. ನಾನು ಮಾಡೋ ಕೆಲಸನ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನೇನು ಬೇರೆ ಎಲ್ಲ ತಿಳ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ನನಗೆ ತಿಳಿದಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಉಪಯೋಗ ಆಗ್ಬೋದು. ಮನೇಲಿ ಸುಮ್ಮನೆ ಕೂತಿರ್ತಾರಲ್ಲ ಆ ಹೆಣ್ಮಕ್ಳುಗಳ್ಗಷ್ಟೇ. ಓದಿರೋರು ಎಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಓದಿಲ್ಲ ಅಂದರೆ 10th ಪಾಸ್ ಆಗಿರ್ತಾರೆ, ಮದುವೆ ಮಾಡಿ ಕಳಿಸ್ಬಿಟ್ಟಿರ್ತಾರೆ, ಅವ್ರೇನು ಮಾಡೋದು? ಹಾಗೆ ನೋಡಿ, ನಾನು 5 ಸೀರೆಗೆ ಫಾಲ್ ಹಾಕಿದ್ದೀನಿ. ಈಗ ಜಸ್ಟ್ ಒಂದು ಅರ್ಧ ಗಂಟೆಲಿ 5 ಸೀರೆಗೆ ಫಾಲ್ ಹಾಕಿದ್ದೀನಿ. ಫಾಲ್ ಕೆಲಸ ಮುಗೀತು. ನಾಳೆ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡು ಬ್ಲೌಸ್ ಹೊಲಿಯೋದು. ಇಷ್ಟೇ, ಫಾಲ್ ಹಾಕೋದು ಸುಲಭವಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಅಂತ ಒಂದು ಒಳ್ಳೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ನನಗೂ ಖುಷಿ ಆಗುತ್ತೆ, ಜನ ಒಪ್ಕೋತಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಕೊನೆಯಲ್ಲಿ ಈ ಥರ ಸ್ಯಾರಿ ತಿರುಗಿಸ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಡ್ರೆ ಫಾಲ್ ಫಿನಿಶಿಂಗ್ ಮುಗೀತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸ್ಯಾರಿಗೆ ಫಾಲ್ ಹಾಕ್ಬೋದು ಅಂತ ಅಂದ್ಬಿಟ್ಟು. ಗಮನ ಎಲ್ಲ ನಮ್ಮ ಗಮನ ಕೆಲಸದ ಕಡೆ ಇರಬೇಕು, ಅದು ಮೇಯ್ನ್ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ, ಎಲ್ಲೂ ಒಂದು ರಿಂಕಲ್ಸ್ ಬಂದಿಲ್ಲ. ಫಾಲ್ ಕೆಲಸ ಮುಗೀತು. ಸೀರೆನೆಲ್ಲ ಮಡ್ಚು ಒಂದು ಬ್ಯಾಗ್ ಒಳಗೆ ಹಾಕಿ ನೀಟಾಗಿ ಎತ್ತಿಡ್ತೀನಿ. ನಾಳೆ ಬ್ಲೌಸ್ ಕಟ್ ಮಾಡ್ಕೊಂಡು ಬ್ಲೌಸ್ ಹೊಲಿತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.